ಈ ಡ್ರಗ್ಸ್ ಮಾರಾಟ ಮಾಡ್ತಾನಲ್ಲ ಅವನು ವಿಚಾರಣೆ ಮಾಡಿದ್ರೆ ಅಥವಾ ವ್ಯಸನ ಡ್ರಗ್ಸ್ ವ್ಯಸನಿ ಇರ್ತಾನಲ್ಲ ಅವ್ರನ್ನ ವಿಚಾರ ಮಾಡಿದ್ರೆ ಯಾರಿಂದ ಸಪ್ಲೈ ಆಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ, ಮತ್ತು ಪೋಷಕರಿಗೂ ಕೂಡ ಗೊತ್ತಾಗ್ತದೆ. ಆಮೇಲೆ ಡ್ರಗ್ಸ್ ಸಪ್ಲೈ ಮಾಡಿದವನ್ನ ವಿಚಾರಣೆ ಮಾಡಿದಾಗ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗುತ್ತೆ. ಡ್ರಗ್ಸ್ ಎಲ್ಲಿಂದ ಬಂತು, ಯಾರು ಇದನ್ನು ಉತ್ಪಾದನೆ ಮಾಡೋರು, ಯಾರು ಇದನ್ನು ಸರಬರಾಜು ಮಾಡ್ತಕ್ಕಂಥವ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಇದನ್ನು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಕೂಡಲೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ವಿದೇಶಿಯರಿದ್ದಾರಲ್ಲ ಅವರನ್ನು ಯಾವುದೇ ಮುಲಾಜಿಲ್ಲದೇ ಅವ್ರ ದೇಶಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರು ಜಾಮೀನು ಮೇಲೆ ಬಿಡುಗಡೆಯಾಗಿ ಈ ದೇಶದಲ್ಲಿ ಉಳಿತಕ್ಕಂಥ ಕೆಲಸ ಮಾಡಿದರೆ ಮತ್ತೆ ಅದೇ ಅಪರಾಧವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಅವರನ್ನು ಅವ್ರ ದೇಶಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ಸ್ಪೆಕ್ಟರ್ಗಳನ್ನು, ಸಬ್ ಇನ್ಸ್ಪೆಕ್ಟರ್ಗಳನ್ನು, DYSPಗಳನ್ನು ಅವರು ಜಾಗರೂಕತೆಯಿಂದ ಕೆಲಸ ಮಾಡ್ತಾಯಿದ್ದಾರೋ ಇಲ್ಲವೋ ಅಂತಕ್ಕಂಥ ನಿಗಾ ಇಡ್ತಕ್ಕಂಥ ಕೆಲಸವನ್ನು SP ಗಳು ಮತ್ತು ಮೇಲಾಧಿಕಾರಿಗಳು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಅವರು ಶಾಮೀಲಾಗದೆ ಹೋದರೆ, ಈಗ ಉದಾಹರಣೆಗೆ ಬೆಂಗಳೂರಿನಿಂದ ಬಂದು ಡ್ರಗ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಪತ್ತೆ ಹಚ್ಚಕ್ಕೆ ಸಾಧ್ಯ ಆದರೆ ಮಹಾರಾಷ್ಟ್ರದವರಿಗೆ, ವೈ ನಾಟ್ ಕರ್ನಾಟಕ ಪೊಲೀಸ್ ಪೀಪಲ್?